ತಾಲೂಕಾದ್ಯಂತ ಎಲ್ಲಾ ಹಳ್ಳಿಗೊಳಗ ಇದೇನು ಗೋಕಾಕ್ ತಾಲೂಕು ಅಬಕಾರಿ ನಿರೀಕ್ಷಕರ ಕಚೇರಿ ಐತಿ. ಇದ್ರ ವ್ಯಾಪ್ತಿಯೊಳಗೆ ಎಷ್ಟು ಹಳ್ಳಿ ಬರ್ತಲ್ಲ ಎಲ್ಲಾ ಹಳ್ಳಿ ಗ್ರಾಮದೊಳಗ ಏನಾಗತ್ತಪ್ಪ ಅಂದ್ರ ಎಲ್ಲರಿಗೂ ಮುಕ್ತವಾಗಿ ಸೆರೆ ಮಾರಕ್ ಅವಕಾಶ ಕೊಡಕ. ಮಾರಕ್ ಅವಕಾಶ ಕೊಟ್ಟಾಗ ಏನಾಗೈತಿ, ಸಣ್ಣ ಯುವಕರು ನಮ್ ಏನ ಸಣ್ಣ ಏಜ್ ಯುವಕರದಾರಲ್ಲ ಅವ್ರು ಸೆರೆ ಕುಡಿದ ಇವತ್ತ ಗೋಕಾಕ್ ತಾಲೂಕದಾಗ ಎಲ್ಲಾ ದವಾಖಾನೆ ಒಳಗ್ ಸರ್ವೆ ಮಾಡಿದ್ರಂದ್ರ ವರ್ಷಕ್ಕೆ 10,000 15,000 ಜನ ಯುವಕರು ಬರೀ ಲಿವರ್ ಪೆನಿಕ್ರಿಯಾ ಕಿಡ್ನಿ ಡ್ಯಾಮೇಜ್ ಮತ್ತು ಈ ಸರಾಯಿ ಕುಡಿತದಿಂದ ಏನ ಆರೋಗ್ಯ ಹದಗೆಡಿಸೋದ್ರಲ್ಲ ಅವರ ಜಾಸ್ತಿ ಸಂಖ್ಯೆ ಹಾಸ್ಪಿಟಲ್ ಒಳಗೆ ಅಡ್ಮಿಟ್ ಆಗತ್ತಾರ. ಇದನ್ನೆಲ್ಲಾ ಗಮನದಲ್ಲಿ ಇಟ್ಕೊಂಡು ಸಹಿತ ಇವತ್ತು ಏನ್ ಮಾಡತ್ತಾರಪ್ಪ ಅಂತಂದ್ರ ಮುಕ್ತವಾಗಿ ಸರಿಯಾಗಿ ಇವತ್ತು ಅಧಿಕಾರಿ ನಿರೀಕ್ಷಕ ಕಚೇರಿಗೆ ಗಮನಕ್ಕಿದ್ರು ಸಹಿತ ಇವ್ರ ಕಣ್ಣು ಮುಚ್ಕೊಂಡ್ ಯಾಕೆ ಕೂತಾರ ಅನ್ನೋ ನಮ್ಗೆ ಇನ್ನೋರಿಗೆ ಅರ್ಥ ಆಗಿಲ್ಲ. ಅದ್ರ ಸಲುವಾಗಿ ನಾವ್ ಏನ್ ಹೇಳ್ತಪ್ಪ ಅಂತಂದ್ರ ನಿಮಗ ಅವ್ರಿಗೆ ಲಿಂಕ್ ಐತೇನಾ ಅಥವಾ ಲಿಂಕ್ ಇರಲ್ಲ ಅಂದ್ರೆ ಬಂದ್ ಮಾಡ್ರಿ. ನಿಮಗ್ ಸರ್ಕಾರದಿಂದ ಲೈಸೆನ್ಸ್ ಪಡೆದಂತ ಮತ್ತು ಗುತ್ತಿಗೆ ಆಧಾರದ ಮೇಲೆ ಏನ್ MSL ಆಗಿರ್ಬೋದು, ಈ ಬಾರ್ ಅಂಡ್ ರೆಸ್ಟೋರೆಂಟ್ ಅದಾವು ಅವಕ್ಕ ಅನುಮತಿ ಪಡೆದಿರ್ತಾರ. ಅವ್ರು ಆ ಅನುಮತಿ ಪಡೆದಂತವ್ ಎಷ್ಟ್ ಅದಾವು ಅವಕ್ಕ ಪರ್ಮಿಷನ್ ಕೊಡ್ರಿ. ಇಲ್ಲ ಅಂತಲ್ಲ. ಇವತ್ತ ಸರ್ಕಾರದ ಆರ್ಥಿಕ ಹೊರೆ ಯಾವ್ದಾರ ಒಂದ್ ನಿಲ್ಸಾದಿತ್ತು ಅಂದ್ರೆ ಅಬಕಾರಿ ಇಲಾಖೆ ಮತ್ತು ಈ ಸರಾಯದಿಂದನ ಸರ್ಕಾರದ ಆರ್ಥಿಕ ಏನ ಇದಾಕೈತ್ಲ ಬಜೆಟ್ ಮಾಡೇನೆ ಅದ್ರೊಳಗ ಅರ್ಧದಷ್ಟು ಪಾಲ ಇವತ್ತು ಈ ಅಬಕಾರಿ ಇಲಾಖೆದಲ್ಲಿ ಇದ್ರೂ ಸಹಿತ ಇವತ್ತ ಏನ್ ಸಮಸ್ಯೆ ಆಗೈತಪ್ಪ ಅಂತಂದ್ರ ಇವತ್ತು ಹಳ್ಳಿ ಒಳಗ್ ಸರಿಯಾಗಿ ಮುತ್ತಕ ಅವಕಾಶ ಕೊಟ್ಟಿಂದ ಆ ಸೆರೆ ಯಾವ್ದು ಅನ್ನೋದು ನಮಗ್ ಗೊತ್ತಾಗಂಗಿಲ್ಲ. ಅದ್ರ ಮ್ಯಾಗ ಒಂದು ಕೋಡ್ ನಂಬರ್ ಇರ್ತೈತಿ. ಅದು ಎಲ್ಲಿಂದ ಬಂತು, ಇವ್ರ ಅಬಕಾರಿ ಇಲಾಖೆಗೆ ಎಷ್ಟು ಲಿಮಿಟ್ ಕೊಟ್ಟಿರ್ತಾರೋ, ಇವ್ರ ಅಬಕಾರಿ ಇಲಾಖೆಗೆ ಎಷ್ಟು ಸರಾಯಿ ಸರಬರಾಜು ಮಾಡುವಂತದ ಇದಿರ್ತೈತಿ. ಅದನ್ನು ಹೊರತುಪಡಿಸಿ ಸೆರೆ ಇವತ್ತು ಮಾರುವಂತ ಕೆಲಸ ಈ ಅಬಕಾರಿ ಇಲಾಖೆಗೆ ನೆದರಿಗಿದ್ರು ಸಹಿತ ಮಾರತಾರಪ್ಪ ಅಂತ ಹೇಳಿದ್ರ ಇದು ದುರ್ದೈವ ನಮ್ಮದು. ಇವತ್ತ ಹಳ್ಳಿಗಳಲ್ಲಿ ಹೆಣ್ಮಕ್ಳು ಗುಳದಾಳಿ ಒತ್ತೆ ಇಟ್ಟು ಕುಡಿಯುವಂತ ಗಣಸರು ಹುಟ್ಟಾರಿ. ಅವ್ರ ಹೊಲ್ದಾಗ ಸದ್ಯಕ್ಕ ದುಡಿವಾರ ನೆಟ್ಗ ಕುಡಿದು ಓಡಾಡ್ದು ಅಂತ ಕೆಲಸ ಆಗತೈತಿ. ಇವತ್ತ ಯಾರಿಗೋ ಒಬ್ರು ಲಿವರ್ ಫೇಲ್ ಆತಂದ್ರ ಕಿಡ್ನಿ ಚೇಂಜ್ ಮಾಡ್ಬೇಕಪ್ಪ ಅಂತಂದ್ರ 10 ರಿಂದ 15 ಲಕ್ಷ ರೂಪಾಯಿ ಇವತ್ತ ನಾವ ದವಾ ಹಾಸ್ಪಿಟಲ್ಗಳಿಗೆ ಹಾಕ್ಬೇಕು ನಾವ. ಅದನ್ನ ಅವ್ರು ಯಾರು ಕೊಡ್ತಾರ ಪರಿಹಾರ? ಇಲ್ಲ ಅಂದ್ರೆ ಸರಿಯಾಗಿ ಕೊಡೋದು ಲಿವರ್ ಡ್ಯಾಮೇಜ್ ಆದವ್ರಿಗೆ ಪ್ಲಸ್ ಕಿಡ್ನಿ ಫೇಲ್ ಆದವ್ರಿಗೆ ಈ ಅಬಕಾರಿ ಇಲಾಖೆಯಿಂದ ನಾವು 20 ಲಕ್ಷ ರೂಪಾಯಿ ಪರಿಹಾರ ಕೊಡ್ತು ಅಂತ ಹೇಳಿ 30 ಲಕ್ಷ ಕೊಡ್ತಾನಂತ ಇವ್ರು ಹೇಳಿ ಅಬಕಾರಿ ಮಂತ್ರಿಗಳು ಮತ್ತು ಇವ್ರೇನ ಅಧಿಕಾರಿ ಅಧಿಕಾರಿಗಳದಾರಲ್ಲ ಇವ್ರೆಲ್ಲಾರು ಕೂಡ ಒಂದು ಚರ್ಚೆ ಮಾಡಿ 16 ಮಾಡ್ಲಿ. ಅವಾಗ ನಾವ ಹೌದು ಬಿಡಪ್ಪ ಸರಿಯಾಗಿ ಕೊಡೋದು ಲಿವರ್ ಡ್ಯಾಮೇಜ್ ಆದ್ರೆ ಕಿಡ್ನಿ ಟ್ರಾನ್ಸ್ಫರ್ ಮಾಡಕ್ ಸರ್ಕಾರದ 30 ಲಕ್ಷ ರೂಪಾಯಿ ಪರಿಹಾರ ಐತಿ ಅಂತೇಳಿ ಅದನ್ನಾರ ಹೇಳೋನು. ಅದು ಇಲ್ದ ಇವತ್ತು ರೈತರ ಏನ ಬಡ ರೈತರಾಗಿರ್ಬೋದು ದುರ್ಕೊಂಡ್ ತಿನ್ನೋರ ಮ್ಯಾಗ ಏನ ಇವ್ರು ಸೆರೆ ಹಳ್ಳಿ ಒಳಗ ಮಾಡಿ ಅವ್ರಿಂದ ಟ್ಯಾಕ್ಸ್ ತಗೊಂಡ್ ಸರ್ಕಾರ ನಡೆಸತಾರು. ಅವತ್ ಅವ್ರ ಸಹಾಯಕ್ ಕೂತ್ರ ಅವ್ರಿಗೆ ಪರಿಹಾರ ಇಲ್ಲಪ್ಪ ಅಂತಂದ್ರೆ ಇದು ಬಹಳ ದುರ್ದೈವ. ಅದಕ್ಕೆ ನಾವೇನ್ ಹೇಳ್ತಪ್ಪ ಅಂದ್ರ ಸಂಪೂರ್ಣವಾಗಿ ಏನ್ ಹಳ್ಳಿಗೊಳದಾಗ ನೀವು ಸರಾಯಿ ಮಾಡಕ್ ಏನ್ ಪರ್ಮಿಷನ್ ಕೊಟ್ಟಿದ್ರು ನಾವ್ ಹಂಗ ಮಾಡತ್ತಾರೋ ಅದ್ ಏನೈತ್ ನೋಡ್ರಿ. ಅದನ್ನ ಏನೋ ಇದ್ರು ಸಹಿತ ನೀವು ಒಳಗ್ ಹಾಕಿ ಅವನ್ನೆಲ್ಲಾನು ಬಂದ್ ಮಾಡುವಂತ ಕೆಲಸ ಮಾಡ್ಬೇಕು. ಮಾಡದಿದ್ದಲ್ಲಿ ಬರುವಂತ ಡಿಸೆಂಬರ್ 22ನೇ ತಾರೀಕು ಇದ ನಮ್ಮ ತಾಲೂಕಾಧ್ಯಕ್ಷ ಆಗ್ಬೋದು ಎಲ್ಲಾ ರೈತರ ಮುಖಂಡರದ ಜೊತೆಯಲ್ಲಿ ಒಳಗೊಂಡ ಕೇಸಿಂದ ನಾವು ಈ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿ ತಾಲೂಕಾದ್ಯಂತ ಬಂದ್ ಮಾಡಿಸಿರ್ತು ಅಂತ ಹೇಳಿ ಈ ಕರ್ನಾಟಕ ರಾಜ್ಯ ರೈತ ಸಂಘ ಪರವಾಗಿ ನಾವು ಇಲ್ಲಿ ಗ್ರಾಮದಾಗ ಒಂದೊಂದು ಗ್ರಾಮದಾಗ 10 ಪಟ್ಟಿ ಅಂಗಡಿಯಾಗ ಶೇಕ್ ಅನರ್ಗತ ಸರಾಯಿ ಮಾರತಾರು. ಅದು ಬಂದ್ ಆಗ್ಲಿಪ್ಪ ಅಂತೇಳಿ ಇವ್ರಿಗೆ ಮನವಿ ಕೊಟ್ಟರು. 1 ವಾರ ಆತ. ಅವ್ರ ಇನ್ನ ಏನು ಅದಕ್ಕೆ ಸ್ಪಂದನೆ ಮಾಡಿಲ್ಲ. ಹಿಂಗ ಏನಾರ ನಮ್ಮ ಹಳ್ಳಿಯಾಗ ಜಾಸ್ತಿ ಯಾಕಪ್ಪ ಅಂದ್ರೆ ಈ ಗೋರ್ಮೆಂಟ್ ಟ್ಯಾಕ್ಸ್ ಕಟ್ಟವ್ರ ರೈತರ ಏನಾರ ಇವ್ರ ರೈತರ ಆದಾತು ಇದಾತು ಹೇಳ್ತಾರ. ಮತ್ತ ಈಗ ರೈತಗ ಕುಡ್ದ ಕಿಡ್ನಿ ಲಿವರ್ ಇವೆಲ್ಲಾ ಡ್ಯಾಮೇಜ್ ಆಗತ್ತಾವ. ಪರಿಹಾರ ಕೊಡವ್ರ ಯಾರ? ಈಗ ನಮ್ಮ ಹುಡುಗರು ಒಂದಿಬ್ರು ನಮ್ಮ ಊರಾಗ ಕಲಾರ್ಕೊಪ್ಪದಾಗ 2 ಇವ್ ಆಗ್ಯಾವ ಲಿವರ್ ಡ್ಯಾಮೇಜ್. ಅವ್ರೇನ್ ಗ್ಯಾರಂಟಿ ಇಲ್ಲ. ಆದ್ರೆ ಈಗ ಅವ್ರಿಗೆ ಪರಿಹಾರ ಕೊಡವ್ರ ಯಾರಪ್ಪ? ಕುಡಿಸಿ ತರ ಆಗೋದು ಅದಕ್ ಪರಿಹಾರ. ಈ ಪಟ್ಟಿ ಅಂಗಡಿಯಾಗ ಜಾಸ್ತಿ ಆಗಕ್ಕೂ ಮತ್ ಹೋಗೋದು ಕುಡಿದು ಮಾಡ್ತಾರ. ನೀವು ಗಪ್ಪ ಅದಕ್ಕೆ ಅವ್ರು ಬಂದ್ ಮಾಡ್ರಿ ಅಂದ್ರ ಅದನ್ನ ಯಾವ ಕುಡಿತಾನ ಇಲ್ಲಿ ದಗದ ಮಾಡ್ತಾರು ಹೋಗೋದು ಬಿಡ್ತಾರು. ಮತ್ ನೀವು ಅದ ಅನರ್ಥ ಮಾರಾಕ್ ಕೊಟ್ಕೊನ ಹಂಗ ಮತ್ ಅವ್ರು ಅಲ್ಲೇ ಜಗದೈತೆ ಹೋಗುದು ಕುಡಿದು ಮಾಡ್ತಾರು. ದಗದಕ್ ಹೋಗವ್ರ ಕುಡಿದ್ ತುಡುಗ್ಲಿ ಹೋಗಿ ಬಿಡ್ತಾರ. ಹಿಂಗ್ ಮಾಡತ್ತಾರು. ಅದಕ್ಕೆ ದಯವಿಟ್ಟು ಸಾಹೇಬ್ರಿಗೆ ಏನ್ ಹೇಳೋದಂದ್ರ ಗೋಕಾಕ್ ತಾಲೂಕಿಂದ ಒಟ್ಟ ಎಲ್ಲಾ ಮುಕ್ತ ಎಲ್ಲೆಲ್ಲಿ ಯಾವ ಅಂಗಡಿ ಅದಾವ ಪರ್ಸನಲ್ ಅದ ಎಟ್ಟ ಅಂಗಡಿ ಪರ್ಮಿಷನ್ ಅದಾವ ಅಟ್ಟ ಅಲ್ಲಿ ಮಾಡ್ಕೊಳ್ಳಿ. ಅವ್ರದ್ದು ಏನೋ ಅದ ನಡ್ಸಲಿ. ನಾವು ಹಳ್ಳಿಯಾಗಿನ ಒಟ್ಟು ಕರೆಕ್ಟ್ ಕಂಪಲ್ಸರಿ ಬಂದ್ ಮಾಡ್ಬೇಕಂತ ನನ್ ಒತ್ತಾಯ. ಬಟ್ಟಿ ಅಂಗಡಿಯಾಗ ಮಾಲ್ ಹಾಕಲ್ದ ಬರೀ ಸೆರೆನೇ ಹಾಕತ್ತಾರ. ಅದು ಮತ್ ಮನ್ಯಾಗ ಮುಚ್ಚಿ ಹಿಡುದು ಅಟಾಟ ತಗೊಂಬಾರದು ಇಟಿಟ ಮಾರೋದು. ಅದಕ್ಕಾಗಿ ನಮ್ಗೊಂದ್ ಸಂಶಯ ಕಾಡ ಐತಿ. ಅಬಕಾರಿ ಅವ್ರದ್ದು ಏನ್ ಇನ್ವಾಲ್ವ್ ಅದಾರೇನ ಅಂತೇಳಿ ಮಾರಾಕ ಅದಾರತ್ತೆ ನಮ್ಗೊಂದ್ ಸಂಶಯ ಕಾಡ ಐತಿ. ನಮ್ಮ ಇಲ್ಲಿ ಆಫೀಸ್ ಮುಂದ್ ಉಗ್ರವಾದ ಹೋರಾಟ ಮಾಡ್ತೀವಿ. ಎಲ್ಲಾ ನಮ್ಮ ಹಳ್ಳಿಯಾಗ ರೈತ ಹೆಣ್ಮಕ್ಳನ್ನ ಕರ್ಕೊಂಬಂದ್ ನಮ್ ರೈತರು ಕುಡಿಲ್ದವ್ರು ಯಾರದ ಅವ್ರನ್ನೆಲ್ಲಾರು ಕರ್ಕೊಂಬಂದ್ ಇಲ್ಲಿ ಅವೋ ರಾತ್ರಿ ಧರಣಿ ಕೊಂಡಿರ್ತೀವಿ.